ಇನ್ನೊಮ್ಮೆ ಮೈಸೂರಿಗೆ. ಜೂನ್ 22ನೇ ತಾರೀಕು ನಾವು ಈ ಊರು ಬಿಡುವ ಸಮಯ ಬಂತು. ಇನ್ನು ಎಂದಿನಂತೆ ಈ ಊರಲ್ಲಿ ನಮ್ಮ ಸಂಜೆ ವಾಕಿಂಗ್ ಇಲ್ಲ. ಈ ಊರಿಗೆ ಬಂದು 6 ತಿಂಗಳು ಇಲ್ಲಿ ಚಳಿಗಾಲ ಮತ್ತು ಬೇಸಿಗೆ ಕಾಲವನ್ನು ನೋಡಿದೆವು. ಈ ಊರಿಗೆ ನಾವು ಹೊಂದಿಕೊಂಡಿದ್ದೆವು. ಈ ಊರಲ್ಲಿದ್ದಾಗ ನನಗೆ ಒಮ್ಮೆಯೂ ಅಸ್ತಮಾ ತೊಂದರೆಗೊಳ್ಳಲಿಲ್ಲ. ನಾವು ಆ ದಿನ ಇಲ್ಲಿನ ತೋಟ ನೋಡಲು ಹೋದೆವು. ಅದನ್ನು ಬೆಳಿಗ್ಗೆ 9ರಿಂದ ರಾತ್ರಿ 8 ಗಂಟೆಯ ತನಕ ತೆರೆದಿರುತ್ತಾರೆ. ಚಳಿಗಾಲದಲ್ಲಿ ಮಾತ್ರ ಸಂಜೆ 6 ಗಂಟೆಗೆ ಮುಚ್ಚುತ್ತಾರೆ. ಅಲ್ಲಿ ಚಂದದ ಪಾರ್ಕ್ ಇತ್ತು ಮತ್ತು ಮದ್ದು ತಯಾರಿಸಲು ಬೇಕಾಗುವ ಗಿಡಗಳನ್ನು ಬೆಳೆಸಿದ್ದರು. ಜೂನ್ 28ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ ಬಾಡಿಗೆ ಕಾರಿನಲ್ಲಿ ರೈಲ್ವೆ ಸ್ಟೇಷನ್ನಿಗೆ ಹೋದೆವು. ರೈಲಿನಲ್ಲಿ ಮೊದಲೇ ಟಿಕೆಟ್ ಕಾದಿರಿಸಿದ್ದೆವು. ಆ ರೈಲಿನ ಹೆಸರು ಮರಿಯಾ ಮಂಟೆಸ್ಸೋರಿ. ರೈಲು ಸರಿಯಾಗಿ 10:22 ಗಂಟೆಗೆ ಸ್ಟೇಷನಿಗೆ ಬಂತು. ಅಲ್ಲಿ ರೈಲಿನಲ್ಲಿ ಹೋಗುವವರು ಹೆಚ್ಚು ಜನರಿರಲಿಲ್ಲ. 3-4 ಮಂದಿ ಇದ್ದರು. ರೈಲು ನಿಂತೊಡನೆ ನಾವು ನಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಹತ್ತಿದೆವು. ನಮ್ಮ ಸೀಟ್ ನಂಬರ್ 36 ಮತ್ತು 38ರಲ್ಲಿ ಹೋಗಿ ಕುಳಿತೆವು. ಅದು ತುಂಬ ವೇಗವಾಗಿ ಓಡುವ ಬುಲೆಟ್ ರೈಲಾಗಿತ್ತು. ಲೈಪ್ಜಿಗ್ನಿಂದ ಫ್ರಾಂಕ್ಫರ್ಟಿಗೆ ಹೋಗುವಾಗ 2 ಕಡೆಗಳಲ್ಲಿ 3 ಮಿನಿಟ್ ಮಾತ್ರ ನಿಲ್ಲುತ್ತದೆ. 2:40ಕ್ಕೆ ನಾವು ಫ್ರಾಂಕ್ಫರ್ಟ್ ತಲುಪಿದೆವು. ಅಲ್ಲಿಂದ ಟ್ಯಾಕ್ಸಿಯಲ್ಲಿ ಒಂದು ಹೋಟೆಲಿಗೆ ಹೋದೆವು. ನಮಗೆ ಅಲ್ಲಿ 4ನೇ ಮಾಳಿಗೆಯಲ್ಲಿ 45ನೇ ನಂಬರಿನ ಮನೆಯೊಂದು ಸಿಕ್ಕಿತು. ಸಂಜೆ ನಮಗೆ ಹೋಟೆಲ್ನವರು ಹಾಲು ಮತ್ತು ಬನ್ಸು ತಂದುಕೊಟ್ಟರು. ಶಂಕರ್ ಭಟ್ಟರು ಹೋಟೆಲ್ನ ಆಫೀಸಿಗೆ ಫೋನ್ ಮಾಡಿ ನಮಗೆ ನಾಳೆ ಬೆಳಿಗ್ಗೆ ಏರ್ಪೋರ್ಟಿಗೆ ಹೋಗಲು ಬಾಡಿಗೆ ಕಾರು ಎಲ್ಲಿ ಸಿಗುತ್ತದೆ ಎಂದು ಕೇಳಿದರು. ಅವರು ಹೇಳಿದಂತೆ ನಾವು ಸಂಜೆ 5 ಗಂಟೆಗೆ ಫೋನ್ ಮಾಡಿ ನಮಗೆ ಮಾರನೆಯ ದಿವಸ 8 ಗಂಟೆಗೆ ಏರ್ಪೋರ್ಟಿಗೆ ಹೋಗಲು ಟ್ಯಾಕ್ಸಿ ಬೇಕೆಂದು ಹೇಳಿದೆವು. ಕಾರಿನ ಬಾಡಿಗೆ 50 DM. ಲೈಪ್ಜಿಗ್ನಲ್ಲಿ ಒಂದು ಹೊಸ ವಿಮಾನ ನಿಲ್ದಾಣ ಕಟ್ಟುತ್ತಿದ್ದರು. ಅದು ಇನ್ನೂ 1 ವರ್ಷದಲ್ಲಿ ರೆಡಿಯಾಗಬಹುದು. ಆಗ ನಮಗೆ ಇಲ್ಲಿಂದ ಬೆಂಗಳೂರಿಗೆ ವಿಮಾನದಲ್ಲಿ ನೇರವಾಗಿ ಹೋಗಬಹುದು. 19ನೇ ತಾರೀಕು ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಉಡುಪು ತೊಟ್ಟೆವು. ನಮ್ಮ ಬಳಿ ಹಾಲು, ಕಾರ್ನ್ಫ್ಲೇಕು ಮತ್ತು ಬಾಳೆಹಣ್ಣು ಇತ್ತು. ಹಿಂದಿನ ದಿವಸ ಸಂಜೆ ಅಂಗಡಿಗೆ ಹೋಗಿ ಅದನ್ನು ತಂದಿಟ್ಟುಕೊಂಡಿದ್ದೆವು. ತಿಂಡಿ ತಿಂದು ಟಿವಿಯಲ್ಲಿ ಬರುವ ಕಾರ್ಯಕ್ರಮಗಳನ್ನು ನೋಡುತ್ತಾ ಕುಳಿತೆವು. 7 ಗಂಟೆಗೆ ಬೆಳಗಿನ ತಿಂಡಿ ಅಂದರೆ ಬೆಳಿಗ್ಗೆ 4:30ಕ್ಕೆ ತಿಂದ ಹಾಗೆ ಬ್ರೆಡ್ಡು, ಜಾಮು ಮತ್ತು ಹಾಲಿನಲ್ಲಿ ಹಾಕಿದ ಕಾರ್ನ್ಫ್ಲೇಕ್ ತಿಂದೆವು. 8 ಗಂಟೆಗೆ ನಮಗೆ ಹೋಗಲು ಬಾಡಿಗೆ ಕಾರು ಬಂತು. ಹೋಟೆಲ್ನವರಿಗೆ ಹಣ ಕೊಟ್ಟು ಬಂದು ನಮ್ಮ ಲಗೇಜು ತೆಗೆದುಕೊಂಡು ಕಾರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಹೋದೆವು. 10 ಗಂಟೆಗೆ ಗಲ್ಫ್ ಏರ್ ವಿಮಾನದಲ್ಲಿ ಕುಳಿತೆವು. ವಿಮಾನ ಹೊರಟ ಬಳಿಕ 11:40ಕ್ಕೆ ಗಗನಸಖಿಯರು ನಮಗೆ ಊಟ ಕೊಟ್ಟರು. ತರಕಾರಿ ಹಾಕಿದ ಬಿರಿಯಾನಿ, ಸಲಾಡು ಮತ್ತು ಕಿತ್ತಳೆ ಹಣ್ಣಿನ ಜ್ಯೂಸ್ ಕೊಟ್ಟರು. 3 ಗಂಟೆಗೆ ಕಾಫಿ, ಟೀ, ಜ್ಯೂಸ್ ಮತ್ತು ಬಿಸ್ಕಿಟ್ ತಂದರು. ನಾವಿಬ್ಬರು ಜ್ಯೂಸ್ ಮತ್ತು ಬಿಸ್ಕಿಟ್ ತೆಗೆದುಕೊಂಡೆವು. ಆ ವಿಮಾನದಲ್ಲಿ ಹೆಚ್ಚಿನ ಸೀಟು ಖಾಲಿ ಇತ್ತು. ಸಂಜೆ 6 ಗಂಟೆಗೆ ನಮ್ಮ ವಿಮಾನ ಬೆಹರಿನ್ನಲ್ಲಿ ಬಂದಿಳಿಯಿತು. ಬೆಹರಿನ್ನ ವಿಮಾನ ನಿಲ್ದಾಣದಲ್ಲಿ ಅಂಗಡಿಗಳನ್ನು ನೋಡುತ್ತಾ ನಾವು ಸಮಯ ಕಳೆದೆವು. ಅಲ್ಲಿಂದ ರಾತ್ರಿ 8 ಗಂಟೆಗೆ ಹೊರಟ ವಿಮಾನ ಮಸ್ಕತ್ ನಿಲ್ದಾಣದಲ್ಲಿ ಇಳಿಯಿತು. ನಾವು ವಿಮಾನದಲ್ಲೇ ಕುಳಿತುಕೊಂಡು ನಿದ್ದೆ ಮಾಡಿದೆವು. ನಾವು ಕುಳಿತ ವಿಮಾನ ಬೆಳಗಿನ ಜಾವ 3 ಗಂಟೆಗೆ ಅಲ್ಲಿಂದ ಹೊರಟು 7:30 ಗಂಟೆಗೆ ಮುಂಬಯಿಯ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ನಾವು ವಿಮಾನದಿಂದಿಳಿದು ಹೊರಗೆ ಬಂದೆವು. ಶಂಕರ್ ಭಟ್ಟರು ಗಂಗಾಧರನಿಗೆ ಫೋನ್ ಮಾಡಿದರು. ಈಗಿನ ಹಾಗೆ ಅವತ್ತು ಮೊಬೈಲ್ ಫೋನ್ ಇರಲಿಲ್ಲ. ಟೆಲಿಫೋನ್ ಬೂತಿನಲ್ಲಿ ನಾಣ್ಯ ಹಾಕಿ ಫೋನ್ ಮಾಡಬೇಕಿತ್ತು. ಅರ್ಧ ಗಂಟೆಯಲ್ಲಿ ಗಂಗಾಧರ ಬಂದು ನಮ್ಮನ್ನು ಕಾರಿನಲ್ಲಿ ಅವರ ಮನೆಗೆ ಕರೆದುಕೊಂಡು ಹೋದರು. ವೀಣಾ, ದೀಪಾ ಮತ್ತು ಪೂಜಾ ನಗುತ್ತಾ ನಮ್ಮನ್ನು ಸ್ವಾಗತಿಸಿದರು. ನನ್ನನ್ನು ಕೇಳಿ ಜರ್ಮನಿಯ ಸುದ್ದಿಯನ್ನು ತಿಳಿದುಕೊಂಡರು. ಅಲ್ಲಿಂದ ತಂದ ಕೆಲವು ಸಾಮಾನುಗಳನ್ನು ಅವರಿಗೆ ಕೊಟ್ಟೆ. ಅಲ್ಲಿ ಸ್ನಾನ ಮಾಡಿ ಕಾಫಿ ಕುಡಿದು ತಿಂಡಿ ತಿಂದೆವು. ನಮಗೆ ಇಂಡಿಯನ್ ಏರ್ಲೈನ್ಸ್ನಲ್ಲಿ ಗಂಗಾಧರ ಟಿಕೆಟ್ ತೆಗೆದಿರಿಸಿದ್ದರು. ಅಲ್ಲಿಂದ ನಾವು ಗಂಗಾಧರ ಮತ್ತು ವೀಣಾ ಜೊತೆ ಅವರ ಕಾರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಹೋದೆವು. ಅಲ್ಲಿ ಅವರನ್ನು ಬೀಳ್ಕೊಂಡು ನಾವು ವಿಮಾನಕ್ಕೆ ಹತ್ತಿದೆವು. ವಿಮಾನ ಯಾವ ತೊಂದರೆಯೂ ಇಲ್ಲದೆ ಬೆಂಗಳೂರಿನ ನಿಲ್ದಾಣದಲ್ಲಿ ಬಂದಿಳಿಯಿತು. ಅಲ್ಲಿಂದ ಬಾಡಿಗೆ ಕಾರಿನಲ್ಲಿ ನಾವು ಮೈಸೂರಿನ SRLC ಹಾಸ್ಟೆಲ್ಲಿಗೆ ಬಂದೆವು. ಅಲ್ಲಿಗೆ ನಾವು ಜುಲೈ 1ನೇ ತಾರೀಕಿಗೆ ಬರುತ್ತೇವೆಂದು ಜರ್ಮನಿಯಿಂದ ಹೊರಡುವ ಮೊದಲು
ಕುಕ್ಕುಪುಣಿಯಲ್ಲಿದ್ದ ನಮ್ಮ ಮಕ್ಕಳಿಗೆ ಕಾಗದ ಬರೆದಿದ್ದೆ. ಹಾಗಾಗಿ ನಾವು ಸಂಜೆ ಅಲ್ಲಿಗೆ ಬರುವಾಗ ನಾರಾಯಣ ಮತ್ತು ಮಾಲತಿ ಅಲ್ಲಿಗೆ ಬಂದು ಕಾಯುತ್ತಿದ್ದರು. ಅವರನ್ನು ಮಾತಾಡಿಸಿ ಅವರಿಗಾಗಿ ತಂದ ಉಡುಗೊರೆಗಳನ್ನು ಕೊಟ್ಟೆವು. ಅವರು ಅಲ್ಲಿಂದ ಮಾರನೇ ದಿವಸ ಕುಕ್ಕುಪುಣಿಗೆ ಹಿಂದಿರುಗಿದರು. ವಿಜಯನಗರ ಸಿ ಬ್ಲಾಕಿನ ಮನೆಯಲ್ಲಿ ನಮ್ಮ ನೆಂಟರಾದ ಪ್ರೊಫೆಸರ್ ರಾಧಾಕೃಷ್ಣ ಅವರು ನಮಗಾಗಿ ಅಲ್ಲಿ ಒಂದು ಮನೆ ನೋಡಿಟ್ಟಿದ್ದರು. ಅದು ಅವರ ಮನೆಯ ಹತ್ತಿರದ ಸಿ ಬ್ಲಾಕ್ನಲ್ಲಿತ್ತು. ಅದೊಂದು ಮಾಳಿಗೆ ಮನೆ. ಜರ್ಮನಿಗೆ ಹೋಗುವ ಮೊದಲು ನಾವು ಡಿ ಬ್ಲಾಕ್ನಲ್ಲಿ ಅವರ ಮನೆಯ ಪಕ್ಕದ ಮನೆಯಲ್ಲಿದ್ದೆವು. 2ನೇ ತಾರೀಕಿಗೆ ನಾವು ರಾಧಾಕೃಷ್ಣರ ಮನೆಗೆ ಹೋದೆವು. ಅಲ್ಲಿ ನಮಗೆ ವಾಣಿ ಚಪಾತಿ ಚಟ್ನಿ ಕೊಟ್ಟಳು. ಆಮೇಲೆ ನಾನು ಟೀ ಕುಡಿದೆ. ನನ್ನ ಪತಿ ಹಾಲು ಕುಡಿದರು. ಆಮೇಲೆ ನಾವು ಹೋಗದಿರುವ ಬಾಡಿಗೆ ಮನೆಯನ್ನು ನೋಡಲು ಹೋದೆವು. ಆ ಮನೆ ಚಂದ್ರಶೇಖರ ನಾಯಕರದು. ಅವರು ಮಡಿಕೇರಿಯಲ್ಲಿದ್ದರು. ಆದರೆ ಮನೆಯ ಕೀ ಅವರ ತಮ್ಮ ಶಿವಪ್ಪ ನಾಯಕರಲ್ಲಿತ್ತು. ಹಾಗಾಗಿ ನಾವು ಶಿವಪ್ಪ ನಾಯಕರ ಮನೆಗೆ ಹೋಗಿ ಅವರಿಂದ ಮನೆಯ ಕೀ ತೆಗೆದುಕೊಂಡು ಬಂದೆವು. ಆ ಮನೆ ಇರುವುದು ವಿಜಯನಗರ 3ನೇ ಹಂತದ ಸಿ ಬ್ಲಾಕ್ನಲ್ಲಿ. ಮನೆಯ ನಂಬರು 60. ಕೆಳಗಿನ ಮನೆಯಲ್ಲಿ ಬೇರೊಂದು ಕುಟುಂಬ ಬಾಡಿಗೆಗಿತ್ತು. ನಮ್ಮ ಮನೆ ಸಾಮಾನು ಸರಸ್ವತಿಪುರದಲ್ಲಿರುವ ಪ್ರೊಫೆಸರ್ ಎನ್.ಎಂ. ರಾವ್ ಅವರ ಮನೆಯಲ್ಲಿತ್ತು. ನಾವು ಅಲ್ಲಿಗೆ ಫೋನ್ ಮಾಡಿ ಹೋದೆವು. ಅವರ ಮಗ ಪ್ರಸಾದನಿಗೆ ನಾನು ಜರ್ಮನಿಯಿಂದ ತಂದ ಚಾಕ್ಲೇಟ್ಗಳನ್ನು ಕೊಟ್ಟೆ. ಆಮೇಲೆ ಅವರ ಮನೆಯಲ್ಲಿದ್ದ ನಮ್ಮ ಸಾಮಾನುಗಳನ್ನು ಜೋಡಿಸಿ ಇಟ್ಟೆ. ಈ ಕೆಲಸಕ್ಕೆ ಪ್ರಸಾದ ಮತ್ತು ಶಾಂತಿ ನೆರವಾದರು. ಇಲ್ಲೇ ಊಟ ಮಾಡಿ ಹೋಗಬೇಕೆಂದು ಶಾಂತಿ ಹೇಳಿದ್ದರಿಂದ ನಾವು ಅವರೊಂದಿಗೆ ಊಟ ಮಾಡಿದೆವು. ಊಟ ತುಂಬ ರುಚಿಯಾಗಿಯೂ ಇತ್ತು. ಲಾರಿ ಬಂದ ಮೇಲೆ ಸಾಮಾನುಗಳನ್ನು ಕೆಲಸದವರ ನೆರವಿನಿಂದ ಲಾರಿಯಲ್ಲಿ ತುಂಬಿಸಿ ವಿಜಯನಗರದ ಮನೆಗೆ ಹೋದೆವು. ಲಾರಿ ಬಾಡಿಗೆ 300 ರೂಪಾಯಿ ಆಗಿತ್ತು. ಆ ಮನೆಯ ಬಾಡಿಗೆ 800 ರೂಪಾಯಿ ಮತ್ತು ಅಡ್ವಾನ್ಸ್ 25,000 ರೂಪಾಯಿ. ಬೆಳಿಗ್ಗೆ ಶಂಕರ್ ಭಟ್ಟರು ಕೆನರಾ ಬ್ಯಾಂಕಿಗೆ ಹೋಗಿ ಚೆಕ್ ಕೊಟ್ಟು ಹಣ ತಂದಿದ್ದರು. ಆ ಮನೆಯಲ್ಲಿ ಹಾಲ್, 2 ಬೆಡ್ರೂಮು, ಅಡಿಗೆ ಕೋಣೆ, ಬಚ್ಚಲು ಪ್ಲಸ್ ಕಕ್ಕಸು ಇತ್ತು. ನೆಲಕ್ಕೆ ಮೊಸಾಯಿಕ್ ಹಾಕಿತ್ತು. ಆ ದಿವಸ ಸಂಜೆ ವಾಣಿ ಮತ್ತು ಅವರ ಮಕ್ಕಳು ಪ್ರತಿಭಾ ಮತ್ತು ರಾಮಪ್ರಕಾಶ ಬಂದು ಹೋಗಿದ್ದರು. ಶಂಕರ ಭಟ್ಟರು ತಮ್ಮ ಲೂನಾ ಮೋಪೆಡ್ನಲ್ಲಿ ದಿನ ಬೆಳಿಗ್ಗೆ CIIಯಲ್ಲಿಗೆ ಹೋಗಿ ಮಧ್ಯಾಹ್ನ ಮನೆಗೆ ಬರುತ್ತಿದ್ದರು. ಆಮೇಲೆ ಮನೆಯಲ್ಲಿ ಬರೆಯುವ ಕೆಲಸವನ್ನು ಕಂಪ್ಯೂಟರ್ನಲ್ಲಿ ಮಾಡುತ್ತಿದ್ದರು. ಅಲ್ಲಿಗೆ ಹತ್ತಿರದಲ್ಲಿರೋ ಜಯಲಕ್ಷ್ಮೀಪುರದ ಪಬ್ಲಿಕ್ ಲೈಬ್ರರಿಯಲ್ಲಿ ನಾವು ಮೆಂಬರ್ ಆಗಿದ್ದೆವು. ವಾರಕ್ಕೊಮ್ಮೆ ಅಲ್ಲಿಗೆ ಹೋಗಿ 3 ಪುಸ್ತಕ ತರುತ್ತಿದ್ದೆವು. ಮನೆಯಿಂದ ಅಲ್ಲಿಗೆ 3 ಕಿಲೋಮೀಟರ್ ದೂರ ಇತ್ತು. ನಾವು ನಡೆದುಕೊಂಡು ಹೋಗಿ ಬರುತ್ತಿದ್ದೆವು. ನಾನು ನನ್ನ ಪತಿಯ ಜೊತೆ ವಿಜಯನಗರದಲ್ಲಿದ್ದಾಗ ಶಂಕರ ಭಟ್ಟರಿಗೆ ಅಮೆರಿಕದ ಮಿನೆಸೋಟಾದಿಂದ ಒಬ್ಬಾಕೆ ಪ್ರೊಫೆಸರರಿಂದ ಒಂದು ಇಮೇಲ್ ಬಂತು. 1 ವಾರದ ಸೆಮಿನಾರಿಗೆ ನನ್ನ ಪತಿಯನ್ನು ಅಮೇರಿಕಕ್ಕೆ ಬರಬೇಕೆಂದು ತಿಳಿಸಿದರು. ಹಾಗೆ ಅವರು ಆಗ ಅಮೇರಿಕಕ್ಕೆ 1 ವಾರಕ್ಕೆ ಅಲ್ಲಿ ಮಿನೆಸೋಟಾ ಯೂನಿವರ್ಸಿಟಿಗೆ ಸೆಮಿನಾರಿಗೆ ಹೋಗಿ ಬಂದಿದ್ದರು. ಆ ಊರಿಂದ ಬಂದ ಮೇಲೆ ನನ್ನ ಪತಿ ನನಗೆ ಒಂದು ಫೋಟೋ ಕೊಟ್ಟಿದ್ದರು. ಅದರಲ್ಲಿ ಮೊರಾಸ್ಟಿಕ್ ಅವರು ನನ್ನ ಪತಿ ಜೊತೆಯಲ್ಲಿ ಕುಳಿತುಕೊಂಡ ಫೋಟೋ ಇತ್ತು. ನಾನು ನನ್ನ ಪತಿ ಮತ್ತು ಮಗ ಶ್ಯಾಮನ್ ಜೊತೆ ಅಮೇರಿಕಕ್ಕೆ ಹೋಗಿದ್ದಾಗ 1974. ಆಗ ಅವರು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಇದ್ದರು. ಇವರು ಮೊರಾಸ್ಟಿಕ್ ಅವರು ಅಲ್ಲೇ ಕೆಲಸದಲ್ಲಿದ್ದರು. ಹಾಗೆ ಅವರಿಗೆ ಪರಿಚಯ ಆಗಿತ್ತು. ವಾಣಿ ಮನೆಗೆ ಊರಿಂದ ಅವಳ ಸಂಬಂಧಿಕರು ಬಂದಾಗ ನಮ್ಮ ಮನೆಗೆ ಬಂದು ಮಾತನಾಡಿಸ್ಕೊಂಡು ಹೋಗುತ್ತಿದ್ದರು. ವಾಣಿ ಅಕ್ಕ, ಜಯಲಕ್ಷ್ಮಿ ಅತ್ತಿಗೆ ಮತ್ತು ಮಕ್ಕಳು ಬರುತ್ತಿದ್ದರು. ಕುಕ್ಕುಪುಣಿಯಲ್ಲಿದ್ದಾಗ ನನ್ನ ಬೆಲ್ಜಿಯಂ ಪ್ರವಾಸ ಎಂಬ ಪುಸ್ತಕವನ್ನು ಅರ್ಧ ಬರೆದಿದ್ದೆ. ಇಲ್ಲಿಗೆ ಬಂದ ಮೇಲೆ ಅದನ್ನು ಪೂರ್ತಿ ಬರೆದು ಮುಗಿಸಿದೆ. ಬರಹ ತಂತ್ರಾಂಶದಲ್ಲಿ ಹೇಗೆ ಟೈಪ್ ಮಾಡುವುದೆಂದು ಶಂಕರ ಭಟ್ಟರು ನನಗೆ ಹೇಳಿಕೊಟ್ಟಿದ್ದರು. ನಾನು ದಿನ ಮಧ್ಯಾಹ್ನ 1 ಗಂಟೆ ಸಮಯ ನನ್ನ ಪುಸ್ತಕವನ್ನು ಟೈಪಿಸಿದೆ. ಆಮೇಲೆ ಅದನ್ನು ನನ್ನ ಪತಿ ತಿದ್ದಿ ಸರಿಪಡಿಸಿದರು ಮತ್ತು ಅದನ್ನು ನಮ್ಮ ಮನೆಯಲ್ಲಿರುವ ಪ್ರಿಂಟರ್ನಲ್ಲಿ ಪ್ರಿಂಟ್ ಮಾಡಿ ಕೊಟ್ಟರು. ಇನ್ನೊಮ್ಮೆ ಅದನ್ನು ಓದಿ ತಪ್ಪುಗಳನ್ನು ಸರಿಪಡಿಸಿದೆವು. ಮೈಸೂರಿನ ಜಯನಗರದಲ್ಲಿರುವ ಶ್ರೀಶಕ್ತಿ ಎಲೆಕ್ಟ್ರಿಕ್ ಪ್ರೆಸ್ ಎಂಬ ಅಚ್ಚುಕೂಟದಲ್ಲಿ ಶಂಕರ ಭಟ್ಟರು ಬರೆದ ಎಲ್ಲ ಪುಸ್ತಕಗಳನ್ನು ಮುದ್ರಿಸಲಾಗುತ್ತಿತ್ತು. ನಾನು ಬರೆದ ನನ್ನ ಬೆಲ್ಜಿಯಂ ಪ್ರವಾಸ ಎಂಬ ಪುಸ್ತಕವನ್ನು ಅಲ್ಲೇ ಮುದ್ರಿಸಲು ಕೊಟ್ಟೆವು. ಅಲ್ಲಿ ಅದರ 1100 ಪ್ರತಿಗಳು ಅಚ್ಚಾಗಿ ಬಂದವು. ಶಂಕರ ಭಟ್ಟರು ಬರೆದ ಎಲ್ಲ ಪುಸ್ತಕಗಳ ಮಾರಾಟವನ್ನು ಮಂಗಳೂರಿನ ಅತ್ರಿ ಬುಕ್ ಸೆಂಟರ್ನ ಅಶೋಕವರ್ಧನ ಅವರೇ ನೋಡಿಕೊಳ್ಳುತ್ತಿದ್ದರು ಮತ್ತು ಪ್ರೆಸ್ಸಿನವರೇ ಅವುಗಳ 300 ಪ್ರತಿಗಳನ್ನು ನೇರವಾಗಿ ಅತ್ರಿ ಬುಕ್ ಸೆಂಟರಿಗೆ ಮಂಗಳೂರಿಗೆ ಕಳಿಸುತ್ತಿದ್ದರು. ಇದೇ ರೀತಿಯಲ್ಲಿ ನನ್ನ ಪುಸ್ತಕದ 300 ಪ್ರತಿಗಳನ್ನು ಮಂಗಳೂರಿಗೆ ಕಳಿಸಲಾಗಿತ್ತು.
ಉಳಿದ 800 ಪ್ರತಿಗಳು ನನಗೆ ಸಿಕ್ಕಿದವು. ನಾನು ಇವುಗಳಲ್ಲಿ ಕೆಲವು ಪ್ರತಿಗಳನ್ನು ನನ್ನ ಅಣ್ಣಂದಿರಿಗೆ ಅಕ್ಕಂದಿರಿಗೆ ಅಂಚೆ ಮೂಲಕ ಕಳುಹಿಸಿದೆ. ನಾರಾಯಣ ಮತ್ತು ಮಾಲತಿ ಕುಕ್ಕುಪುಣಿಯ ನಮ್ಮ ಮನೆಯಲ್ಲಿ ಇದ್ದುದರಿಂದ ನಾನು ಕುಕ್ಕುಪುಣಿಗೆ ಹೋಗುವಾಗ ಕೆಲವು ಪ್ರತಿಗಳನ್ನು ತೆಗೆದುಕೊಂಡು ಹೋಗಿದ್ದೆ. ಅಲ್ಲಿ ದೇವಮಣಿಯಲ್ಲಿರುವ ನನ್ನ ಭಾವನವರಿಗೆ, ಮೈದನನ ಮಡದಿ ಶಂಕರಿಗೆ ಮತ್ತು ಅಕ್ಕಪಕ್ಕದವರಿಗೆ ಕೊಟ್ಟಿದ್ದೆ.